ಶಂಕೇಶ್ವರ ನೀಲಗಾರ ಗಣಪತಿ ಬಗ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಆದ್ರ ಅಲ್ಲಿ ಫೋಟೋ ತೆಗಿಯೋ ಕೊಡುವುದಿಲ್ಲ. ಯಾಕೆ ನಿಮಗೆ ಗೊತ್ತೈತೇನ್ರಿ? ನಮಸ್ಕಾರ ಕರ್ನಾಟಕದ ಮಂದಿಗೆ ಗಣೇಶ ಚತುರ್ಥಿಯಿಂದ 21 ದಿನಗಳ ಕಾಲ ಈ ಗಣಪತಿ ಇರ್ತಿದ್ರಿ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಕೊಂಕಣ್ ರಾಜ್ಯಗಳಿಂದ ದಿನನಿತ್ಯ ಸಾವಿರಾರು ಜನ ಭಕ್ತರು ನೀಲಗಾರ ಗಣಪತಿ ದರ್ಶನ ತಗೋಕ್ ಬರ್ತಾರೆ. ಈ ಗಣಪತಿಗೆ ನೀಲಗಾರ ಗಣಪತಿ ಅನ್ನಕ ಒಂದು ಕಾರಣ ಐತ್ರಿ. ಏನಪ್ಪಾ ಅಂದ್ರೆ ಸುಮಾರು 300 ವರ್ಷಗಳ ಹಿಂದೆ ಶಂಕೇಶ್ವರದಲ್ಲಿರುವ ಹೆದ್ದೂರ್ ಶೆಟ್ಟಿ ಕುಟುಂಬದವರು ಮೂಲವಾಗಿ ಬಟ್ಟೆಗಳಿಗೆ ಬಣ್ಣ ಹಾಕುವ ವ್ಯವಸಾಯ ಇತ್ತು ಇವ್ರದ್ದು. ಅದೇ ಕಾರಣಕ್ಕ ಇವ್ರ ಮನೆಯಲ್ಲಿರುವ ಗಣಪತಿಗೆ ನೀಲಗಾರ ಗಣಪತಿ ಎಂಬ ಹೆಸರು ಬಂತು. ಈ ಗಣಪತಿ ಫೋಟೋ ತೆಗಿಯಕ್ ಬಿಡುವುದಿಲ್ರಿ. ಯಾಕಪ್ಪ ಅಂದ್ರೆ ಕೆಲ ವರ್ಷಗಳ ಹಿಂದೆ ಒಬ್ಬ ಹುಡುಗ ಫೋಟೋ ತೆಗೆದ ವೀರಭದ್ರ ಹೆದ್ದೂರ್ ಶೆಟ್ಟಿ ಅವರಿಗೆ ತೋರಿಸಿದ್ರಿ, ನಿಮ್ಮ ಗಣಪತಿ ಬಪ್ಪಂದ ಫೋಟೋ ಎಷ್ಟು ಚೆನ್ನಾಗಿ ತೆಗೆದ ನೋಡ್ರಿ ಅಂತ. ಅವಾಗ ವೀರಭದ್ರ ಹೆದ್ದೂರ್ ಶೆಟ್ಟಿ ಅವರ ಅವನ ಮೇಲೆ ಕೂಗಾಡಿ ಈ ಫೋಟೋನ ನದಿಗೆ ಹೋಗಿ ಬಿಡಂತ ಹೇಳಿದ್ರಂತ್ರಿ. ಅದಾದ್ಮೇಲೆ ವೀರಭದ್ರ ಹೆದ್ದೂರ್ ಶೆಟ್ಟಿ ಅವರ ಆ ಹುಡುಗನ ಮನಸ್ಸು ನೋಯಿಸೋದು ಬೇಡ ಅಂತ ಆ ಫೋಟೋವನ್ನು ತಂದ ಅವ್ರ ಮನೆಯಲ್ಲಿರುವ ಗೋಡೆಗೆ ಅಂಟಿಸಿದ್ರಂತ್ರಿ. ಕೆಲ ದಿನಗಳ ನಂತರ ಗೋಡೆಗೆ ಅಂಟಿಸಿದ ಫೋಟೋ ಒಡೆದು ಹೋದ ನಂತರ ಅವ್ರ ಮನೆಗೆ ದೊಡ್ಡ ಮಟ್ಟದ ಕಳ್ಳತನವಾಯ್ತಂತ್ರಿ. ಅದಾದ ಮೇಲೆ ಮತ್ತೊಬ್ಬ ಹುಡುಗ ನೀಲಗಾರ ಗಣಪತಿ ಫೋಟೋ ಹೊಡೆದ ಸ್ಟೋರಿ ಹಾಕಿದ್ನಂತ್ರಿ. ಊರ್ ಜನ ಎಲ್ಲರೂ ಹೇಳಿದ ನಂತರ ಕೂಡ ಆ ಹುಡುಗ ಅವ್ರ ಮಾತು ಕೇಳಲಿಲ್ಲ. ಆ ಕಾರಣದಿಂದ 2 ಸಲ ಆಕ್ಸಿಡೆಂಟ್ ಆಗಿತ್ರಿ. 2 ಸಲ ಆ ಆಕ್ಸಿಡೆಂಟ್ ದಿಂದ ಅವ ಪಾರಾಗಿದ್ದ. ಆದ್ರೆ 3ನೇ ಸಲ ಆದ ಆಕ್ಸಿಡೆಂಟ್ ನಲ್ಲಿ ಅವ ತೀರ್ಕೊಂಡ್ರಿ. ಅದೇ ಕಾರಣದಿಂದ ನೀಲಗಾರ ಗಣಪತಿ ಫೋಟೋ ಹೊಡೆಯಕ ಅವಕಾಶ ಮಾಡಿ ಕೊಡುವುದಿಲ್ಲ. ಇವತ್ತು ಸೋಮವಾರ, ಇವತ್ತು ಈ ಗಣಪತಿ ವಿಸರ್ಜನೆ ಆಗೋದಿತ್ರಿ. ಲಾಸ್ಟ್ ಟೈಮ್ ಎಲ್ಲರೂ ದರ್ಶನ ತಗೋರಿಪ್ಪ. ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಧನ್ಯವಾದಗಳು.